ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ರಾಜ್ಯದ ಜನತೆಗೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ಗೃಹಜ್ಯೋತಿ ಫಲಾನುಭವಿಗಳಿಗೆ ಇವತ್ತೊಂದು ಅತ್ಯಂತ ಪ್ರಮುಖವಾದ ಮಾಹಿತಿ ಇದೆ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಯಾಕೆ ತಡವಾಗ್ತಿದೆ ಮತ್ತು ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ನಿಮ್ಮ ಊರಲ್ಲಿ ಹೇಗೆ ನಡೀತಿದೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರಾ ಅಥವಾ ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಎಲ್ಲ ಕೂಡ ಈ ಮಾಹಿತಿಯನ್ನು ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೇನೆ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ, ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹತ್ತಿರ ಇರುವಂತಹ ಲೈಕ್ ಬಟನನ್ನು ಒತ್ತಿ ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಲಿಂಕನ್ನು ಶೇರ್ ಮಾಡಿ. ಇನ್ನು ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಸ್ಥಿತಿಗತಿ ಏನಿದೆ, ಎಲ್ಲಿ ಹೋಗಿ ನಾವು ಅರ್ಜಿ ಸಲ್ಲಿಸಬೇಕು ಅಥವಾ ಸಿಬ್ಬಂದಿಗಳು ನಮ್ಮ ಮನೆ ಬಾಗಿಲಿಗೆ ಬರ್ತಾರಾ ಎಲ್ಲ ಕೂಡ ನಾನು ತಿಳಿಸ್ತೇನೆ. ಅಂದರೆ ನಾವು ಗೃಹಜ್ಯೋತಿ ಯೋಜನೆ ಎಲ್ಲ ಕಡೆ ನೋಡ್ತಾ ಇರುವಂಥದ್ದು, ಎಲ್ಲ ಅಧಿಕಾರಿಗಳು ಮನೆಗೆ ಬಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ. ಆ ನಂತರ ಮಾತ್ರ ನಿಮಗೆ ಗೃಹಜ್ಯೋತಿ ಯೋಜನೆ ಬರುವಂಥದ್ದು ಅಂತ ಹೇಳಿ. ಹೌದು, ನಾವು ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಜನ ಇದರ ಬಗ್ಗೆ ಕೇಳ್ತಾ ಇರುವಂಥದ್ದು. ನಮ್ಮ ಮನೆಗೆ ಇನ್ನೂ ಕೂಡ ಅಧಿಕಾರಿಗಳು ಬಂದಿಲ್ಲ, ದಾಖಲಾತಿ ಪರಿಶೀಲನೆ ಯಾವಾಗ ಮಾಡ್ತಾರೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ರಾಜ್ಯದಲ್ಲಿ 2 ರೀತಿಯಲ್ಲಿ ಈ ಪ್ರಕ್ರಿಯೆ ನಡೀತಿದೆ. ಕೆಲವೊಂದು ಕಡೆ ಎಸ್ಕಾಂ ಅವರು ಅಥವಾ KEB ಸಿಬ್ಬಂದಿಗಳು ಏನಿದ್ದಾರೆ ನೇರವಾಗಿ ಮನೆಗೆ ಭೇಟಿ ನೀಡಿ ದಾಖಲೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಗ್ರಾಮ ಅಥವಾ ಏರಿಯಾಗಳಲ್ಲಿ ಸಿಬ್ಬಂದಿಗಳೇ ಒಂದು ಕಡೆ ಕುಳಿತುಕೊಂಡು ಎಲ್ಲ ಜನರನ್ನು ಕರೆಸಿ ಒಟ್ಟಿಗೆ ದಾಖಲಾತಿಗಳ ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಹತ್ತಿರದ ಪಂಚಾಯತಿ ಆಗಿರಬಹುದು, ಅಲ್ಲಿಗೆ ಕೂಡ ಕರೆಸಿ ಅಲ್ಲಿ ಒಬ್ಬರು ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಈ ಪರಿಶೀಲನೆ ಹೇಗೆ ನಡೀತಿದೆ, ಅಧಿಕಾರಿಗಳು ಮನೆಗೆ ಬಂದಿದ್ದಾರೆ ಇಲ್ವಾ ಅನ್ನೋದನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಿಂದ ಉಳಿದವರಿಗೂ ಒಂದು ಮಾಹಿತಿ ಸಿಗುವಂತಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಮತ್ತು KYC ಪರಿಷ್ಕರಣೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಮತ್ತೆ ಈ KYC ಮಾಡಿಸಿ, ಬಯೋಮೆಟ್ರಿಕ್ ಕೊಡಿ, ಹೊಸ ಅರ್ಜಿ ಹಾಕಿ ಅಂತ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಆದರೆ ಸದ್ಯಕ್ಕೆ ಸಿಗುತ್ತಿರೋ ಅಪ್ಡೇಟ್ ಪ್ರಕಾರ ನೀವು ಯಾವುದೇ ಒಂದು ಬಯೋಮೆಟ್ರಿಕ್ ಅಥವಾ ಈ KYC ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಈಗ ನಡೀತಾ ಇರುವಂತಹ ಗೃಹಜ್ಯೋತಿ ಪರಿಷ್ಕರಣೆ ಕಂಪ್ಲೀಟ್ ಆದ ನಂತರವಷ್ಟೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಕೈ ಹಾಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇಂತಹ ವದಂತಿಗಳನ್ನು ನಂಬಿ ನೀವು ಗೊಂದಲಕ್ಕೆ ಒಳಗಾಗಬೇಡಿ. ಯಾರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿ ಕೂಡ ಬಂದಿಲ್ಲ. ಯಾವುದಾದ್ರೂ ಅಪ್ಡೇಟ್ಸ್ ಬಂದರೆ ನಾನು ತಕ್ಷಣ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಕೆಲಸ ಮಾಡ್ತೇನೆ. ಇಲ್ಲಿ ತನಕ ಯಾವುದೇ ರೀತಿ ಗೃಹಲಕ್ಷ್ಮಿಗೆ ಮರು ಅರ್ಜಿ ಆಗಿರ್ಬೋದು, ಈ KYC ಆಗಿರ್ಬೋದು ಅಥವಾ ವೋಟರ್ ID ಲಿಂಕ್ ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರದಿಂದ ಮಾಹಿತಿ ಬರಲಿಲ್ಲ. ಈಗ ಆಗ್ತಾ ಇರುವಂಥದ್ದು ಗೃಹಜ್ಯೋತಿಯದು ಮಾತ್ರ. ಗೃಹಜ್ಯೋತಿಯಲ್ಲಿ ಅದೇ ರೀತಿ ಮನೆಗೆ ಕೆಲವೊಂದು ಕಡೆ ಮೆಸ್ಕಾಂ ಅವರು ಬರ್ತಾರೆ, ಇನ್ನೂ ಕೆಲವು ಕಡೆ ಒಂದು ಪಂಚಾಯತಿಯಲ್ಲಿ ಒಂದು ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ನಾವು ಡಾಕ್ಯುಮೆಂಟನ್ನೆಲ್ಲ ಕೊಟ್ಟು ಅಲ್ಲಿ ನಾವು ಕೂಡ ಗೃಹಜ್ಯೋತಿಗೆ ಅಪ್ಲೈ ಮಾಡ್ಕೋಬಹುದು. 31ನೇ ಕಂತಿನ ಹಣ ತಡವಾಗಲು ಏನು ಕಾರಣ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಈಗ ಎಲ್ಲರನ್ನೂ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ ಕೂಡ ಅದೇ ಆಗಿದೆ. 31ನೇ ಕಂತಿನ ಹಣ ಎಲ್ಲ ಪ್ರೋಸೆಸ್ ಮುಗಿದ್ರೂ ಕೂಡ ಬ್ಯಾಂಕ್ ಖಾತೆಗೆ ಯಾಕೆ ಜಮಾ ಆಗ್ತಿಲ್ಲ? ಇದಕ್ಕೆ ಮುಖ್ಯ ಕಾರಣ ಸಚಿವ ಸಂಪುಟದ ಬದಲಾವಣೆ ಮತ್ತು ವಿಸ್ತರಣೆಯ ಗೊಂದಲಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜವಾಬ್ದಾರಿ ಇನ್ನೂ ಕೂಡ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅಧಿಕೃತವಾಗಿ ಫೈನಲೈಸ್ ಆಗಿ ಹಂಚಿಕೆ ಆಗಿಲ್ಲ. ಇಲಾಖೆಯ ಉಸ್ತುವಾರಿ ಯಾರ ಕೈಯಲ್ಲಿದೆ ಎಂಬ ಗೊಂದಲ ಇರೋದ್ರಿಂದ ಫೈಲ್ಸ್ ಕ್ಲಿಯರೆನ್ಸ್ ತಡವಾಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಜವಾಬ್ದಾರಿ ಸಿಕ್ಕ ತಕ್ಷಣ ಅವರು ಬಾಕಿ ಇರುವಂತಹ ಎಲ್ಲ ಕಂತುಗಳ ಸಂಪೂರ್ಣ ಮಾಹಿತಿ ಕೂಡ ಇರೋದ್ರಿಂದ ಪ್ರಕ್ರಿಯೆ ತುಂಬ ವೇಗವಾಗಿ ನಡೆಯುತ್ತೆ ಮತ್ತು ಹಣ ಕೂಡ ಬಿಡುಗಡೆಯಾಗುತ್ತೆ. ಇವಾಗ ಸಚಿವ ಸಂಪುಟ ಇನ್ನೂ ಕೂಡ ಆಗಲು ಬಾಕಿ ಇದೆ, ಎಲ್ಲ ಮಂತ್ರಿಗಳ ನೇಮಕ ಕೂಡ ಬಾಕಿ ಇದೆ. ಅದಾದ ನಂತರವೇ ನಮಗೆ ಸರ್ಕಾರದಿಂದ ಬರುವಂತಹ ಗ್ಯಾರಂಟಿ ಯೋಜನೆಗಳು ಸಿಗುವಂಥದ್ದು. ಈಗಾಗಲೇ ಫಲಾನುಭವಿಗಳು DBT ಕರ್ನಾಟಕ ಆ್ಯಪ್ನಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಸಕ್ಸಸ್ ಅಂತ ತೋರಿಸ್ತಿದೆ.
ತೋರಿಸ್ತಿದೆ, ಹಣ ಜಮಾ ಆಗಿರೋ ಡೇಟ್ ಕೂಡ ಕಾಣಿಸ್ತಾ ಇದೆ. ಆದರೆ ಜನರ ಕೈಗೆ ಮಾತ್ರ ದುಡ್ಡು ತಲುಪಿಲ್ಲ. ಸರ್ಕಾರಕ್ಕೆ ನಮ್ಮದೊಂದು ವಿನಂತಿ, ಬಡ ಮಹಿಳೆಯರಿಗೆ ಆಸರೆಯಾಗಿರೋ ಈ ಯೋಜನೆ 31ನೇ ಕಂತಿನ ಹಣವನ್ನು ಯಾವುದೇ ವಿಳಂಬವಿಲ್ಲದೆ ತಕ್ಷಣ ಬಿಡುಗಡೆ ಮಾಡಬೇಕು. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬೇಕು. ಇದರಿಂದ ಕೂಡ ಸರ್ಕಾರಕ್ಕೂ ಕೂಡ ಈ ಮಾಹಿತಿ ತಲುಪಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಹೆಚ್ಚಿನವರು ನೀವು ಯಾರು ದುಡ್ಡು ಬಂದಿಲ್ಲ ಅಂತವರು ಕಮೆಂಟ್ ಹಾಕಿ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಕೆಲವೊಂದು ಜಿಲ್ಲೆಗಳಿಗೆ ಬಂದಿರುವಂತಹ ಚಾನ್ಸಸ್ ಇದೆ. ದಯವಿಟ್ಟು ನೀವು 31ನೇ ಕಂತಿನ ಹಣ ಯಾರಿಗೆ ಬಂದಿದೆ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ತಿಳಿಸ್ಬೋದು. ಹೊಸ CM ಬದಲಾವಣೆ ನಿಮಗೆ ಯಾವ ರೀತಿಯಾಗಿದೆ, ಮೊದಲಿನ CM ಅವರು ಬೆಸ್ಟಾ ಅಥವಾ ಈ CM ಅವರಿಂದ ಕೂಡ ನಿಮಗೆ ಎಲ್ಲ ಯೋಜನೆಗಳು ನಿಮ್ಮ ಕೈಗೆ ತಲುಪ್ತಾ ಇದೆಯಾ ಅಂತ ಹೇಳಿ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಇಲ್ಲಿಯವರೆಗೆ ಯಾರಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಒಂದು ವೇಳೆ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ನೀವು DBT ಕರ್ನಾಟಕ ಆ್ಯಪಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿದರೆ ನಿಮಗೂ ಕೂಡ ಅಲ್ಲಿ ಹಣ ಬಿಡುಗಡೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಬಹುದು. ನೀವು ಕೂಡ ಚೆಕ್ ಮಾಡಿ ಸ್ಟೇಟಸನ್ನು. ಅಲ್ಲಿ ಸಕ್ಸಸ್ ಇದೆ ಅಂತ ಹೇಳಿದರೆ ನಿಮಗೆ ಪುಷ್ ಆಗಿದೆ, DBT ಮೂಲಕ ಪುಷ್ ಆಗಿದೆ. ಆದರೆ ಸರ್ಕಾರದ ಕೆಲವು ಸಂಪುಟ ಕೂಡ ಆಗದೇ ಇರುವ ಕಾರಣ ಈ ಹಣ ಕೂಡ ಬರಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಯಾಕೆಂತ ಹೇಳಿದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದಿನ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಈಗ ಯಾರು ಸಚಿವ ಸ್ಥಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರೇ ಮುಂದುವರಿತಾರಾ ಅಥವಾ ಬೇರೆ ಯಾರಾದರೂ ಸಚಿವರನ್ನು ಮಾಡ್ತಾರಾ ಅಂತ ಹೇಳಿ ಕೂಡ ಕಾಯಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಅಪ್ಡೇಟ್ಸ್ ಏನಿದೆ ಸರ್ಕಾರದಿಂದ ಬರುವಂತಹ ಎಲ್ಲ ಅಪ್ಡೇಟ್ಸನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿರುವಂತಹ ವಾಟ್ಸಪ್ ಗ್ರೂಪ್ಗಳಿಗೆ ಲಿಂಕನ್ನು ಸೆಂಡ್ ಮಾಡಿ ಅವರಲ್ಲೂ ಕೂಡ ಶೇರ್ ಮಾಡಲಿಕ್ಕೆ ಹೇಳಿ. ನಿಮಗೆ ಎಲ್ಲ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಅಪ್ಡೇಟನ್ನು ತಕ್ಷಣ ತಿಳಿಲಿಕ್ಕೆ ಕೂಡ ಇದು ಸಹಾಯ. ಧನ್ಯವಾದಗಳು.